ಸೊ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಎಜೆ ಮಾತಾಡ್ತಾ ಇದ್ದೀನಿ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಎಜೆ ಬ್ಲಾಗ್ಸ್. ಇವಾಗಿನ ನಾನು ನಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಗೈಸ್ ಆಫೀಸಿಂದ. ಲೈಕ್ ಏನಾಗ್ಬಿಟ್ಟು ಅಂದರೆ ನನ್ನ ಕ್ಯಾಬ್ ನನಗೆ ಅಸೇನ್ ಆಗಿರಲಿಲ್ಲ. ಸೊ ನಾನು ಅಲ್ಲಿಂದ ಮೆಟ್ರೋ ಹತ್ಕೊಂಡು ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಕಿಂದ ಬಸ್ ಹತ್ಕೊಂಡು ಟ್ರಾಫಿಕಲ್ಲಿ ಸಿಕ್ಕಾಕೊಂಡು ಫೈನಲಿ ಮನೆಗೆ ಬಂದಿದ್ದೀನಿ. ಟೈಮ್ ಆಗಲೇ 10 ಗಂಟೆ ಆಗೋಗಿದೆ. ಸ್ಟಿಲ್ ಐ ಆಮ್ ಗೋಯಿಂಗ್ ಗೈಸ್. ಇನ್ನೂ ಹೋಗ್ತಾ ಇದ್ದೀನಿ ನನ್ನ ಮನೆಗೆ. ಸೊ ಇನ್ನು ಸ್ವಲ್ಪ ದೂರ ಇದೆ, ಒಂದು 10 ನಿಮಿಷ ಆಗುತ್ತೆ ಮನೆಗೆ ಹೋಗೋ ಅಷ್ಟರಲ್ಲಿ. ಬಂದಿದ್ದೀನಿ ಗೈಸ್, ಚಂದಾಪುರಕ್ಕೆ ಬಂದಿದ್ದೀನಿ. ಚಂದಾಪುರಕ್ಕೆ ಬಂದಮೇಲೆ ನಮ್ಮ ಅಮ್ಮಗೆ ಏನೋ ಬೇಕಂತ ಅಂದರು, ತೊಗೊಂಬರಕ್ಕೆ ಹೋಗಿದ್ದೆ ಗೈಸ್. ಅದೇನಂತ ತೋರಿಸ್ತೀನಿ ರೀ. ಪಾಪ ಸುಸ್ತಾಗ್ಬಿಡ್ತು ಗೈಸ್ ನಾನು ನಡ್ಕೊಂಬರೋ ಅಷ್ಟರಲ್ಲೇ. ಆ ಟ್ರಾಫಿಕಲ್ಲಿ ಬಸ್ಸಲ್ಲಿ ಕೂತ್ಕೊಂಡು ಆಗಲಿಲ್ಲ. ಏನೋ ತೋರಿಸ್ಬೇಕು ಅಂತಿದ್ನಲ್ಲ ನೋಡಿ, ಇದೆ ಯಾವುದೋ ಸೊಳ್ಳೆ ಪರದೆ ಇದ್ದಂಗೆ ಐತೆ ನೋಡಿ. ಏನಕ್ಕೆ ಹಾಕ್ತಾರೆ ಗೊತ್ತಿಲ್ಲ, ಇದು ಒಟ್ಟಿನಲ್ಲಿ ಸೊಳ್ಳೆ ಪರದೆ ಇದ್ದಂಗೆ ಇತ್ತು. ಇದೊಂದು ಥರ ಕೇಳಿದ್ರು. ಸೊ ತಗೊಂಡು ಹೋಗ್ತಾ ಇದ್ದೀನಿ ಗೈಸ್ ಮನೆಗೆ. ಮತ್ತು ಎಲ್ಲ ಆರಾಮಲ್ಲ ನೋಡಿ ಗೈಸ್ ಇಲ್ಲಿ. ಸೊ ಇನ್ನು ಸ್ವಲ್ಪ ದೂರ ಇದೆ, ಹೋಗ್ಬಿಟ್ಟು ಮನೆಗೆ ಸ್ನಾನ ಸಾಯಂಕಾಲ ಮಾಡೋಣ ಅಂತಿದ್ದೀನಿ. ನೋಡೋಣ. ಆಗಲೇ ಟೈಮ್ ಆಗೋಗಿದೆ ಗೈಸ್, ಇನ್ನು ವೀಡಿಯೋ ಎಡಿಟ್ ಮಾಡಿಲ್ಲ. ವೀಡಿಯೋ ಎಡಿಟ್ ಮಾಡಿಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡಬೇಕು. ಟಿಫನಿನ ತಿಂದಿಲ್ಲ, ನಿದ್ದೆ ಬೇರೆ ಬರ್ತಿದೆ, ತುಂಬ ಟಯರ್ಡ್ ಕೂಡ ಆಗಿಬಿಟ್ಟಿದೆ. ಸೊ ಇವಾಗ ನಾನು ಸ್ನಾನ ಮಾಡ್ಕೊಂಡ್ರು ಕೂಡ ಎದ್ದಾಗ ನನ್ನ ಮುಖ ಹೆಂಗಿರುತ್ತೆ ಗೊತ್ತಾ, ಇವಾಗಿನ ನಿದ್ದೆ ಮಾಡಿಬಿಟ್ಟು ಹಂಗೆ ಬಂದಿರೋ ಥರ ಇರುತ್ತೆ. ಸೊ ಫ್ರೆಶ್ ಆಗಿರಬೇಕಲ್ಲ, ಅದಕ್ಕೇ ನೋಡೋಣ. ಫಸ್ಟ್ ಮನೆಗೆ ಹೋಗೋಣ, ಏನು ಹೇಳ್ತಾರೆ ನೋಡಬೇಕು ಗೈಸ್. ಅಲ್ಲಿ ನೋಡಿ, ಹಸು ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಇಲ್ಲೊಂದು ಹಸುನಾ, ಅಲ್ಲೊಂದು ಇದು ಸ್ವಲ್ಪ ಚೆನ್ನಾಗಿದೆ. ಓಕೆ, ಅಲ್ಲೊಂದೈತೆ, ಮತ್ತು ಇಲ್ಲೊಂದೈತೆ, ಅಲ್ಲೊಂದೈತೆ. ಎಲ್ಲನೂ ಬಂದುಬಿಟ್ಟಿದ್ದಾವೆ ಗೈಸ್. ಬೆಳಗ್ಗೆನೇ ಕರ್ಕೊಂಬಂದಿರೋರೇ ಕಾಣಿಸ್ತಾಯಿಲ್ಲ, ಯಾರೂ ಬಂದಿದ್ದಾರೆ, ಯಾರೂ ಕಾಣಿಸ್ತಾಯಿಲ್ಲ. ಇಲ್ಲಿ ನೋಡಿ ಹೆಂಗೈತೆ, ಖಾಲಿ ಗೈಸ್. ಡ್ರಾಪ್ ಕೂಡ ಜಾಸ್ತಿ ಸಿಗೋಲ್ಲ ಮನೆಗೆ ಬರೋ ಅಷ್ಟರಲ್ಲಿ. ಗಾಡಿ ಯೋಗಿನ ಕರ್ಸೋಣ ಅಂದರೆ ಯೋಗಿ ಕಾಲೇಜ್ಗೆ ಹೋಗ್ತಿದ್ದಾನಲ್ಲ, ಸೊ ಕರ್ಸೋಕ್ಕಾಗಲ್ಲ ಅವನ್ನ. ಹಾಗೆ ಇನ್ನೇನು ಮಾಡೋಕ್ಕಾಗಲ್ಲ, ನಡಿಯೋಣ. ನಡ್ಕೊಂಡು ಮನೆಗೆ ಬಂದಾಗಿದೆ. ಇನ್ನು ಸ್ವಲ್ಪ ದೂರ ಇದೆ, ಒಂದು 5 ನಿಮಿಷ. ಇನ್ 5 minutes ಐ ವಿಲ್ ರೀಚ್ ಮೈ ಡೆಸ್ಟಿನೇಷನ್ ಗಾಯ್ಸ್. ಹೋಗ್ಬಿಟ್ಟು ಮುಖ ತೊಳ್ಕೊಂಡು ಟಿಫನ್ ಮಾಡಿ ಬ್ಲಾಗ್ನ ಎಡಿಟ್ ಮಾಡಿ ಆಮೇಲೆ ಬ್ಲಾಗ್ನ ಅಪ್ಲೋಡ್ ಮಾಡಬೇಕು. ಮತ್ತು ನಾಳೆ ಇನ್ನೂ ತುಂಬ ಪ್ಲ್ಯಾನ್ಸ್ ಇದೆ, ನೋಡ್ಬೇಕು ಏನೇನಾಗುತ್ತೆ. ಬನ್ನಿ ಫಸ್ಟ್ ಹೋಗೋಣ ಮನೆಗೆ. ಬಾ. ಸೊ ಓಕೆ, ಬಂದಿದ್ದೀನಿ ಗೈಸ್. ಶೂ ಎಲ್ಲ ಬಿಚ್ಚಿದ್ದೀನಿ. ಆ್ಯಂಡ್ ನಿಮ್ಗೊಂದು ಸರ್ಪ್ರೈಸ್ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಗಾಡಿಯಲ್ಲಿ ಸ್ಟಿಕ್ಕರ್ ಹಾಕಿರೋದು 93. ಇದು ಯಾವುದೋ ಜಾತ್ರೆದು. ಮತ್ತು ಇನ್ನೊಂದು ಎಲ್ಲಾದರೂ ಹಾಕಿದ್ದಾನ, ಅದು ಹಾಕಿಲ್ಲ. ಇನ್ನೊಂದು ಜಾಗದಲ್ಲಿ ಎಲ್ಲೋ ಹಾಕಿದ್ದೀನಿ ಅಂತ ಅಂದ, ಎಲ್ಲ ಹಾಕಿದ್ದಾನೆ ಗೊತ್ತಿಲ್ಲ. ಏಯ್ ಬರ. ಓಕೆ ಗೈಸ್, ಸೊ ಮನೆಗೆ ಬಂದಿದ್ದೀನಿ. ಇಲ್ಲ ನೋಡಿ, ಇನ್ನೊಂದು ಬ್ಲೌಸ್ನ ಒಣಗಿ ಹಾಕಿದ್ದಾರೆ ನಮ್ಮಮ್ಮ. ಹಾಯ್ ಗುಬಿ. ಇಲ್ಲ ಇವಾಗ ಆನ್ ಮಾಡಿದೆ, ಮತ್ತೆ ಹೇಳು. ಹಾಯ್ ಗುಬಿ. ಹಾಯ್ ಮಾದೇವಿ. ಹಾಯ್ ಮಾದೇವಿ. ಗಾಯ್ಸು ಏನು ಮಾಡ್ರಿ ಟಿಫನ್ನು? ಹೂನವಾ, ನೀವೆಲ್ಲ ಕಾಯ್ತಿರೋದು. ಸೊ ಇದೆತ್ತಿದ್ದು ತಟ್ಟೆ ಇದು ಮುಚ್ತೀನಿ ಪಾಪ, ತಣ್ಣಗಾಗ್ತವೆ. ಹಾಂ ಗುಬ್ಬಿ, ಸಾಯಂಕಾಲ ಸ್ನಾನ ಮಾಡ್ತೀನಿ ನಾನು. ಈಗ ನಿದ್ದೆ ಫಸ್ಟ್ ಎಡಿಟ್ ಮಾಡಬೇಕು. ಅಲ್ಲ ಯೋಗಿಗೆ ನಾನು ನೆನ್ನೆ ಹೇಳಿದ್ದೀನಿ ಎಡಿಟ್ ಮಾಡೋಕ್ಕೆ, ಎಡಿಟೇ ಮಾಡಿಲ್ಲ. ಯಾವ ಎಡಿಟು ಅಂತ ಗೊತ್ತಾ ಅವನು.
ನೀನು ಇದ್ರೆ ಮಾಡಿದ್ರೆ ನೀನೊಂಥರ ಅವನೊಂಥರ. ಓಕೆ ಗೈಸ್, ಸೊ ಟೈಮ್ ನೋಡಿ ಎಷ್ಟು ಗಂಟೆ ಆಗಿದೆ. ಏನು ಏನು ಚೆನ್ನಾಗಿದೆಯಾ? ಇದು ನೆನ್ನೆ ನೋಡುತ್ತಲ್ಲ ನಾನು. ಕಷ್ಟ ಮತ್ತೆ ನೋಡಿ ಗೈಸ್, ಇದು ಕೆಳಗಡೆ ಕಸ ಗುಡ್ಸೋಕ್ಕೆ. ನಿಮ್ಮ ತಲೆ ಸೊ ಗೈಸ್ ನೋಡಿ, ಆರ್ಡರ್ಸ್ ತುಂಬ ಬರ್ತಿದೆ. ಸೊ ನೀವು ಕೂಡ ಆರ್ಡ್ರ್ ಮಾಡಿ ಬೇಗ ಬೇಗ ಬುಕ್ಕಿಂಗ್ಸ್ನ ಮಾಡ್ಕೊಳ್ಳಿ. ಯಾಕಂದರೆ ಬೇಗ ಬೇಗ ಬುಕ್ಕಿಂಗ್ಸ್ ಮಾಡ್ಕೊಂಡ್ರೆ ಬೇಗ ಬೇಗ ಏನದು ಹೊಲ್ಬಿಟ್ಟು ಕೊಡೋಕ್ಕಾಗೋದು. ಸೊ ನೀವು ಬೇಗ ಬುಕ್ ಮಾಡಿದ್ರೆ ನಾನು ಬೇಗ ಮನೆಗೆ ಬರೋಕ್ಕಾಗಲ್ಲ ಗೈಸ್. ಆದರೂ ಬುಕ್ ಮಾಡಿ ಇರಲಿ, ತಂದು ಕೊಡೋಣ ಏನೇನೋ ನೋಡಿ. ಓಕೆ, ಇವಾಗ ಟಿಫನ್ ಮಾಡಬೇಕು. ಟಿಫನ್ಗಿಂತ ಮುಂಚೆ ಫಸ್ಟು ಚಿಯಾ ಸೀಡ್ಸ್ ವಾಟರ್ ಕುಡಿಯೋಣ ಗೈಸ್. ಚಾರು ಇಟ್ಬಿಡವ, ಕಾಲ ಮೇಲೆ ಇಟ್ಬಿಡು ನೀನು ಒಂದೇ ಸತಿಗೆ. ಓಕೆ ಗೈಸ್, ಸೊ ಫ್ರೆಶ್ ಅಪ್ ಆಗಿ ಬಿಟ್ಬಿಟ್ಟು ಟಿಫನ್ ತಿನ್ಬಿಟ್ಟು ಆಮೇಲೆ ವಿಡಿಯೋ ಎಡಿಟ್ ಮಾಡಿ ಮಲ್ಕೊಳ್ಳೋಣ ಗೈಸ್, ಟೈಮ್ ಇಲ್ಲ. ಗೈಸ್ ಹೊಟ್ಟೆ ತುಂಬ ಆಸೆತಿತ್ತು, ಸೊ ಟಿಫನ್ ಮಾಡೋಣ ಅಂತ ಬಂದಿದ್ದೀನಿ ಗೈಸ್. ಸೊ ಟಿಫನ್ ಮುಗಿಸ್ಕೊಂಡ್ಬರ್ತೀನಿ ನೋಡಿ ಗೈಸ್. ಇಲ್ಲಿ ನೋಡಿ ಗೈಸ್, ನಮ್ಮ ಮಾದೇವಿ ನನ್ನ ಟಿ ಶರ್ಟ್ನ ಹಾಕೊಂತೈತಿ, ಯಾಕಂತ ಗೊತ್ತಿಲ್ಲ. ಓಕೆ, ಸೊ ಟಿಫನ್ ತಿನ್ಬಿಟ್ಟು ಮಲ್ಕೊತೀನಿ. ಇವತ್ತು ನಮ್ಮಮ್ಮ ನನಗೆ ಮಲ್ಕೊಳಕ್ಕೆ ಅಪ್ರೂವ್ ಮಾಡಿದ್ದೆ ಗೈಸ್. ಯಾಕಂದರೆ ಸಾಯಂಕಾಲ ಸ್ನಾನ ಮಾಡ್ಬೋದಂತೆ, ಟೈಮ್ ಆಗಲೇ ಆಗೋಗಿದೆ. ಇನ್ನೇನು ಸ್ನಾನ ಮಾಡಿಲ್ಲ ನಾನು, ಅದಕ್ಕೆ ಬೇಗ ತಿನ್ಬಿಟ್ಟು ಆಗಿ ವಿಡಿಯೋ ಎಡಿಟ್ ಮಾಡಿಬಿಟ್ಟು ಬ್ಲಾಗ್ ಅಪ್ಲೋಡ್ ಮಾಡಿಬಿಟ್ಟು ಮಲ್ಕೊಂಡ್ಬಿಡ್ತೀನಿ ಗೈಸ್. ಬೇಗ ತಿನ್ಬಿಟ್ಟು ಬೇಗ ಮಲ್ಕೊಂತಾನೆ, ಆದರೆ ಬೆಡ್ಶೀಟ್ ಮಡ್ಚಲ್ಲ, ಏನು ಕೆಲಸ ಮಾಡಲ್ಲ. ಉಂಡಿದ ತಂಡೆ ಅಲ್ಲೇ ಬಿಡ್ತಾನೆ, ಉಂಡಿದ ಕ್ಲಾಸ್ ಅಲ್ಲೇ ಬಿಡ್ತಾನೆ, ಎಲ್ಲ ಆಗಲ್ಲೇ ಇಲ್ಲ. ಓ ಬಂದ ಮನೆ ಹಾಳ ಬಂದ. ಮನೆ ಹಾಳ ಥ್ಯಾಂಕ್ಸ್ ಕೊಡು ಚಾರು. ಚಾರು ದಾ ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ. ನೋಡಿ ಗೈಸ್, ಇವನ್ ಕೈ ನೋಡಿ ಗೈಸ್ ಹಿಂಗಿದೆ, ಇವನ್ ಕೈ ನೋಡಿ. ಚಾರು ಏನಿದು? ಮೂಗು ನೋಡಿ ಗಾಯ್ಸ್, ಒಂದು ಬಾಯಿ ನೋಡಿ ಗಾಯ್ಸ್, ಕಣ್ಣು ನೋಡಿ ಗಾಯ್ಸ್. ಆಯ್ತು ಬಿಡ, ಚೆನ್ನಾಗಿದ್ಯಾ ಆಯ್ತು. ಬಾಲ ಎಲ್ಲ ಅಲ್ಲಾಡ್ಸ್ಬೇಡ ನೋಡಿ, ಬಾಲ ಅಲ್ಲಾಡ್ಸ್ಕೊಂಡು ಕೂತು ಚೆನ್ನಾಗಿದ್ಯಾ ಅಂತ ಅಂದಿದ ತಕ್ಷಣ ಬಾಲ ಅಲ್ಲಾಡ್ಸ್ಬಿಡಿ ನಾವು. ಓಕೆ ಗೈಸ್, ಸೊ ಟಿಫನ್ ಮಾಡಿಬಿಡ್ತೀನಿ ಬೇಗ ಬೇಗ. ಓಕೆ ಗೈಸ್, ಸೊ ಫೈನಲಿ ನಾನು ಎದ್ಬಿಟ್ಟು ರೆಡಿಯಾಗಿ ಸ್ನಾನ ಎಲ್ಲ ಮಾಡಿಕೊಂಡು ತಲೆ ಸ್ನಾನ ಮಾಡಿದ್ದೀನಿ ಗೈಸ್. ಸೊ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ಇವಾಗ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಟೈಮ್ ನೋಡ್ಬೋದು 8:47 ಆಗಿದೆ. ಹೋಗ್ತಾ ಇದ್ದೀನಿ, ಕ್ಯಾಬ್ ಇನ್ನು ಸ್ವಲ್ಪ ಹೊತ್ತಿಗೆ ಬರುತ್ತೆ ಗಾಯ್ಸ್. ಹೋಗಬೇಕು, ಬೇಗ ಬೇಗ ಹೋಗ್ಬಿಟ್ಟು ಬೇಗಪ್ ಮಾಡ್ದಾನೆ ಕ್ಯಾಬ್ ಅವನು. ಸೊ ಲೆಟ್ಸ್ ಗೋ. ನಿದ್ದೆ ಚೆನ್ನಾಗಿ ಮಾಡಿದೆ ಅಂತ ಅಂದ್ಕೊಂಡಿದ್ದೀನಿ. ಆಫೀಸ್ಗೆ ಹೋದ್ಮೇಲೆ ಗೊತ್ತಾಗೋದು ನಿದ್ದೆ ಬರುತ್ತೋ ಇಲ್ಲೋ ಅಂತ. ಅಲ್ಲಿ ಬಾರೋ, ಅಲ್ಲಿ ಡ್ರಾಪ್ ಸಿಗಲ್ಲ, ಬೈಕ್ಗಳು ಬರಲ್ಲ, ಇಲ್ಲಿ ಜಿಗ್ರಿಯಿಂದ ಇಲ್ಲೇ ಬರ್ತಾರೆ ಎಲ್ಲರೂ, ಅದಕ್ಕೆ ನೀವು ಇಲ್ಲಿಂದಲೇ ಹೋಗು. ಓಕೆ ಗೈಸ್, ಲೆಟ್ಸ್ ಗೋ. ಓಕೆ ಗೈಸ್, ಸೊ ಫೈನಲಿ ನಾನು ಮನೆಗೆ ರೀಚ್ ಇಲ್ಲ. ಸೊ ಗೈಸ್, ಆಫೀಸೆಲ್ಲ ಮುಗಿಸ್ಕೊಂಡು ನಾನು ಬಂದಿದ್ದೀನಿ. ಸೊ ಬರೋದು ಲೇಟ್ ಆಗಿಬಿಡ್ತು. ಯಾಕೆ ಅಂತ ಅಂದರೆ ಎಲ್ಲ ನಮ್ಮಮ್ಮಿಂದನೇ ಗೈಸ್ ಲೇಟ್ ಆಗಿದ್ದು. ಯಾಕೆ ಅಂತ ಅಂದರೆ ನಾನು ಆಫೀಸಿಂದ ಬಂದಮೇಲೆ ಅಲ್ಲಿ ಬಂದೆ, ಡೈರೆಕ್ಟ್ ಕಾಲ್ ಮಾಡಿದೆ ನಾನು ಹಿಂಗೆ ಬಂದಿದ್ದೀನಿ ಅಂತ ಅಂದ್ಬಿಟ್ಟು. ನಮ್ಮಮ್ಮ ಏನು ಹೇಳಬೇಕು, ಹೋಗ್ಬಿಟ್ಟು ಇದು ತೊಗೊಂಬ, ಏನದು ಸ್ವಲ್ಪ ಐಟಮ್ಸ್ನ ತೊಗೊಂಬರ್ಬೇಕು, ಹೋಗಿ ತೊಗೊಂಬ ಅಂತ ಅಂದ್ಬಿಡ್ಬೇಕಾ. ನೋಡಿ ಹಿಡ್ಕೊಂಡು ಬ್ಯಾಗ್ ಹಾಕ್ಕೊಂಡು, ಅಯ್ಯೋ ಬ್ಯಾಗಲ್ಲಿ ಬ್ಯಾಗ್ನ ಹಾಕ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ದೀನಿ ಗೈಸ್. ಟೈಮು 10 o'clock ಆಗಿಬಿಟ್ಟಿದೆ ಆಗಲೇ. ನಾನಿನ್ನೂ ಮನೆಗೆ ರೀಚ್ ಆಗಿಲ್ಲ. ನೆನೆ ಹತ್ರ ಮತ್ತೆ ಲೇಟು, ಮತ್ತೆ ನಿದ್ದೆ ಕರೆಕ್ಟಾಗಲ್ಲ. ವಾಟ್ ಇಸ್ ದಿಸ್ ಬ್ರೋ. ಬಿಸಿಲು ಬೇರೆ ಐತೆ, ನನ್ನ ಕೈಲಿ ನಿಂತ್ಕೊಳಕ್ಕಾಗ್ತಿಲ್ಲ, ಹೊಟ್ಟೆಗೆ ಊಟ ಬಿದ್ದಿಲ್ಲ, ತಲೆ ಸುತ್ತು ಬರ್ತೈತೆ, ಸುಸ್ತು ಆಗಿಬಿಟ್ಟೈತೆ ಗೈಸ್. ನಡೆದನೆ. ಸೊ ಓಕೆ, ನೋಡಿ ಬಿಸಿಲು ಎಷ್ಟಿದೆ ಅಂತ. ಎಲ್ಲಿ ಸನ್ನು? ಓಕೆ, ಸೂರ್ಯ ಕಣ್ಣಿಗೆ ಕುಗ್ತಾ ಇದ್ದಾನೆ. ಓಕೆ, ಬೇಗ ಮನೆಗೆ ಹೋಗ್ಬೇಕು ಗೈಸ್. ಹೋಗ್ಬಿಟ್ಟು ಇವತ್ತು ಅಷ್ಟು ಸಾಯಂಕಾಲ ಸ್ನಾನ ಮಾಡ್ತೀನಿ. ಹೋಗಿ ಫಸ್ಟು ಟಿಫನ್ ತಿನ್ನಬೇಕು.
ಇನ್ನು ಸ್ವಲ್ಪ ಹೊತ್ತು ಹಂಗೆ ನಡ್ಕೊಂಡು ಹೋಗ್ಬಿಟ್ರೆ ನಾನು ತಲೆ ಸುತ್ತ ಬಂದು ಬಿದ್ದೋಗ್ಬಿಡ್ತೀನಿ ಪಕ್ಕ. ಹಾಂ ಹೋಗೋಣ. ಯಾವುದೋ ಗ್ಯಾಂಗ್ ಕಾಯ್ತಾ ಇದೆ ಅಲ್ಲಿ, ನನ್ನ ಗ್ಯಾಂಗು ಅಟ್ಯಾಕ್ ಮಾಡೋಕ್ಕೆ ನನ್ನ ಮೇಲೆ. ತೋರಿಸ್ತೀನಿ ರೀ. ನೋಡಿ ಹೆಂಗೋ ಓಡೋಗ್ತೈತೆ. ಒಂದಾಗಲೇ ಅಲ್ಲೇ ಐತೆ. ಓಯ್ ನೋಡಿ ಹೆಂಗೆ ನೋಡ್ತೈತೆ ನನ್ನನ್ನು. ಓಕೆ ಗೈಸ್, ಸೊ ಫೈನಲಿ ನಾನು ಮನೆಗೆ ರೀಚ್ ಆದೆ ಗೈಸ್. ನಡ್ಕೊಂಡು ಬರ್ತಾ ಸಾಕಾಗೋಗ್ಬಿಡ್ತು. ಆ್ಯಂಡ್ ಇಲ್ಲಿ ನೋಡಿ ಮೇಡಮ್ ಅವರು ಯಾವ ಮೂವಿ ನೋಡ್ತಿದ್ದಾರೆ, ಯಾವುದೋ ಹಳೇ ಕಾಲದ್ದು ಗೈಸ್. ಆವಾಗ ಇನ್ನೂ ನಮ್ಮ ಅಮ್ಮ ಕೂಡ ಹುಟ್ಟಿರಲಿಲ್ಲ ಅನಿಸುತ್ತೆ. ಟೈಮ್ ನೋಡಿ ಎಷ್ಟಾಗಿದೆ, ಟೈಮ್ ನೋಡಿ. ಈಗ ಬಂದು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲಿ ಎಷ್ಟೊತ್ತಾಗುತ್ತೆ. ಮತ್ತು ಸಾಯಂಕಾಲ 5 ಗಂಟೆಗೆ ಎದ್ದೇಳಬೇಕು. ಇವನೊಬ್ಬ ಮನೆಯಾಳ. ಮನೆಯಾಳ, ಹಾಯ್ ಗುಬ್ಬಿ. ಗೈಸ್ ನಮ್ಮಮ್ಮ ನೋಡಿ ಸ್ಕೇಲ್ ತೊಗೊಂಡಿಲ್ಲ ಹಂಗೆಲ್ಲ ಏನಾಗ್ತವ್ರು ಇಲ್ಲಿ ನೋಡೋದು ಸೊಟ್ಟ ಆಗ್ತಾ ಇದೆಯಾ ನೋಡಿ ಗೈಸ್. ಅಲ್ಲಿ ಸೊಟ್ಟಲ್ಲಿ ಏನಾಗ್ತದೆ. ಇದು ಯಾವುದೋ ಸೊಟ್ಟಂಬೋಟ ಸ್ಕೇಲ್ ಐತೆ ಗೈಸ್. ಮೋಸ್ಟ್ಲಿ ಇದು ಇದು ಮೀನು ಅನಿಸುತ್ತೆ. ಹಿಂಗೆ ಹೋಗೋಕ್ಕೆ. ಏನು ಗುಬ್ಬಿ ಇದು ಮೀನಾ ಗೈಸ್? ಇದು ಮೀನು ನೋಡಿ ಅಲ್ಲಿ ಗ್ಲೌಸು. ಓಕೆ, ಇವಾಗ ನಮ್ಮ ಮನೇಲಿ ಟಿಫನ್ ಏನು ಮಾಡಿದ್ದಾರೆ ಗೊತ್ತಾ ಗೈಸ್? ಸೊ ಮಾರ್ನಿಂಗ್ ನಮ್ಮ ಮನೇಲಿ ಇವತ್ತು ಟಿಫನ್ನು ಬೆಂಡೆಕಾಯಿ ಪಲ್ಯ ಆ್ಯಂಡ್ ಚಪಾತಿ. ಮಾದೇವಿ ರೊಟ್ಟಿ ಮಾಡಿದ್ದೀನಿ ಅಲ್ಲೇ, ರೊಟ್ಟಿ ಮಾಡಿದ್ದೀನಿ. ಹಾಕೊಟ್ರೆ ಸಸ್ಪೆನ್ಸ್ ಆಗಿ ತಿಂತಾನೆ ಅಂದ್ರೆ ನೀನು ಏನು ತಟ್ಟೆ ಮೇಲೆ ಹಾಕಿದ ಮೇಲೆ ಏನೇನು ಸಸ್ಪೆನ್ಸಾ? ಸಸ್ಪೆನ್ಸ್ ಅಯ್ಯೋ ಆಗಿ ಚಪಾತಿ ಇರಿ, ಇವಾಗಲೇ ಹಾಕ್ಬಿಡ. ನಾನು ನೀರು ಕುಡ್ಕೊಂಡು ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ. ಓಕೆ ಗೈಸ್, ಓಕೆ ನಾನು ಈ ವಿಡಿಯೋನೆಲ್ಲ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಾಳೆ ಭೇಟಿಗೋಣ ಒಳ್ಳೆ ಬ್ಲಾಗ್ ಜೊತೆಗೆ. ಅದೇ ತನಕ ವೆಯ್ಟ್ ಮಾಡ್ತಾರೆ. ಸ್ಟೇ ಟ್ಯೂನ್ ಗೈಸ್, ಲವ್ ಯು ಆಲ್, ಬಾಯ್. ಮತ್ತೆ ನಾಳೆ ಭೇಟಿ ಆಗ್ತೀನಿ. ನಿಮ್ಮ ಏಜ್ ಸೈನಿಂಗ್ ಆಫ್.